ಸಾಂಗ್ಸು ಟ್ರೇಲರು ಎಲ್ಲ ಸೂಪರ್ ಆಗಿದೆ. 71ರ ಯುದ್ಧವನ್ನು ನಮ್ಮ ಭಾರತ ಗೆದ್ದಿದೆ. ಇನ್ನೂ ಏನೋ ಬೇಕಾಗಿತ್ತು ಅಂತ ಆಡಿಯನ್ಸ್ಗೆ ಅನಿಸೋದು ಮಾತಿದು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೀತಿರಾಜ್ ಮಿನಿ ವ್ಲಾಗ್ಸ್ ಚಾನಲ್. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ, ನಾನು ಬಾರ್ಡರ್ 2 ಮೂವಿಯನ್ನು ನೋಡೋಕ್ಕಂತ ಬಂದಿದ್ದೀನಿ. ಸೈನಿಕರ ಮೂವಿಯನ್ನು ಆರ್ಮಿ ಒಂದು ಥಿಯೇಟರ್ಗೆ ಹೋಗಿ ನೋಡುವಂಥ ಎಕ್ಸ್ಪೀರಿಯನ್ಸೇ ಬೇರೆ, ಅದರ ಮಜಾನೇ ಬೇರೆ ಇರುತ್ತೆ ಆ್ಯಕ್ಚುಲಿ ಫ್ರೆಂಡ್ಸ್. ನಾವು ಸ್ಯಾಟರ್ಡೇ ಮಧ್ಯಾಹ್ನದ ಶೋಗೆ ಹೋಗಿದ್ವಿ. ಡೆಲ್ಲಿಯಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಸೋಲ್ಜರ್ಸ್ಗೆ ಹಾಲಿಡೇ ಇರುತ್ತೆ, ಹೀಗಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಕ್ಯೂ ಇತ್ತು ಅಂಥೇಳಿ. ಈ ಸೈಡು ಗಂಡಸು ಕ್ಯೂ ಆದರೆ ಈ ಸೈಡು ಹೆಣ್ಮಕ್ಳ ಕ್ಯೂ ಇತ್ತು. ಫುಲ್ ಹೆವಿ ರಶ್ ಇತ್ತು. ಟಿಕೆಟ್ ಸಿಗತ್ತೋ ಇಲ್ಲೋ ಅಂತ ಹೇಳಿ ಟೆನ್ಷನಲ್ಲಿದ್ವಿ. ಫೈನಲಿ ಟಿಕೆಟು ಸಿಕ್ತು, ಖುಷಿಯಾಗಿ ಹೋಗ್ತಾ ಇದ್ವಿ. ಬಟ್ ಒಳಗಡೆ ಮೂವಿ ಸ್ಟಾರ್ಟ್ ಆಗಿತ್ತು. ಬನ್ನಿ ಬೇಗ ಬೇಗ ಹೋಗೋಣ ಫ್ರೆಂಡ್ಸ್. ನಾನು ನನ್ನ ವಿಡಿಯೋ ಕೊನೆಯಲ್ಲಿ ಈ ಮೂವಿ ಬಾರ್ಡರ್ 2 ಮೂವಿಯ ರಿವ್ಯೂವನ್ನು ಹೇಳ್ತೇನೆ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಅಂದರೆ ನಿಮಗೆ ಮೂವಿ ರಿವ್ಯೂ ಗೊತ್ತಾಗತ್ತಾ. ಇದೇ ನಮ್ಮ ಆರ್ಮಿ ಥಿಯೇಟರು. ಮೂವಿ ಸ್ಟಾರ್ಟ್ ಆಗಿ ಮತ್ತೆ 5 ಮಿನಿಟ್ಸ್ ಆಗಿದೆ. ಬನ್ನಿ ಹೋಗುವ. ಇಂಟರ್ವಲ್ ಬಿಟ್ಟಿತ್ತು, ಮಕ್ಕಳೆಲ್ಲ ಸ್ನ್ಯಾಕ್ಸ್ ತಿನ್ನಕ್ಕಂತ ಹೋಗಿದ್ರು. ನಾನು ತೋರ್ಸತ್ತಿದ್ದೆ ನೋಡ್ರಿ ಫ್ರೆಂಡ್ಸ್. ಹೌಸ್ಫುಲ್ ಇತ್ತು. ಮೂವಿ ಮುಗೀತು ಫ್ರೆಂಡ್ಸ್. ಎಲ್ಲರೂ ಸ್ವಲ್ಪ ಡಿಸಪಾಯಿಂಟು ಮತ್ತು ಸ್ವಲ್ಪ ಭಾವುಕರಾಗಿ ಹೋಗ್ತಾ ಇದ್ರು. ಡಿಸಪಾಯಿಂಟ್ ಯಾಕೆ ಅನ್ನೋದನ್ನು ನಾನು ನನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಟೈಮ್ ಹೌಸ್ಫುಲ್ ಆಗಿದ್ದು. ನೆಕ್ಸ್ಟ್ ಶೋಗೆ ಹಾಜರಾಗಿ ನಿಂತವರೇ ಜನ. ಫ್ಯೂಚರ್ ಫೌಜಿ. ತಂಡ ಹತ್ತದ ಮತ್ತು ತಂಡಿನ ಐತೀಗ. ಅದಲ್ಲ, ಮನೆಗೆ ಹೋಗುವಾಗ ಹೆವಿ ಟ್ರಾಫಿಕ್ ಇತ್ತು. ರಿಪಬ್ಲಿಕ್ ಡೇ ಸಮೀಪ ಇರೋದ್ರಿಂದ ಯು ಪ್ರೆಸಿಡೆಂಟ್ ಏನೋ ಬರ್ತಾ ಇದ್ರು, ಹೀಗಾಗಿ ಟ್ರಾಫಿಕ್ ಇತ್ತು. ಮನೆಗೆ ಹೋದ್ಮೇಲೆ ರಿವ್ಯೂವನ್ನು ಕೊಡ್ತೀನಿ, ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಕೊನೆವರೆಗೂ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ಸ್ಯಾಟರ್ಡೆ ಸೆಕೆಂಡ್ ಶೋಗೆ ನಾವು ಬಾರ್ಡರ್ 2 ಮೂವಿಯನ್ನು ನೋಡೋಕೆ ಹೋಗಿದ್ವಿ. ಈ ಮುಂಚೆ ನೀವು ನೋಡಿದ್ರಿ. ಮೂವಿ ರಿವ್ಯೂವನ್ನು ಒಬ್ಬ ಸೈನಿಕನ ಹೆಂಡತಿ ಕೊಡ್ಬೇಕಂದ್ರೆ ಬಾರ್ಡರ್ 1 ಮೂವಿ ಥರ ಈ ಮೂವಿ ಇರಲಿಲ್ಲ. ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವೋ ಆಡಿಯನ್ಸನ್ನು, ಪ್ರೇಕ್ಷಕರನ್ನ ನಿರಾಶೆ ಮಾಡಿದೆ. ಸಾಂಗ್ಸು ಟ್ರೇಲರು ಎಲ್ಲ ಸೂಪರ್ ಆಗಿದೆ. ಅದನ್ನು ಬಿಟ್ಟರೆ INS ವಿರಾಟ್ನಲ್ಲಿ ಸಾಂಗನ್ನು ರಿಲೀಸ್ ಮಾಡಿದಾಗ ಕೂಡ ಫ್ಯಾನ್ ಆಗಿಬಿಟ್ಟಿದ್ವಿ. ವರುಣ್ ಧವನ್ ಮತ್ತು ಆಹಾನ್ ಶೆಟ್ಟಿ ಬಗ್ಗೆ ಜನ ತುಂಬ ಹೇಳಿದರು, ಆದರೂ ಕೇಳಿರಲಿಲ್ಲ. ಆ್ಯಕ್ಟಿಂಗು, ಸಾಂಗ್ಸ್ ಎಲ್ಲ ಸೂಪರು. ಅದನ್ನು ಬಿಟ್ಟು ಹೇಳಬೇಕಂದ್ರೆ ಆರ್ಮಿ, ನೇವಿ, ಏರ್ಫೋರ್ಸನ್ನು ಪಾಕಿಸ್ತಾನದವರ ಮುಂದೆ ದುರ್ಬಲರನ್ನಾಗಿ ತೋರಿಸಿದ್ದಾರೆ. ಇದು ಒಂದು ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ. ಮತ್ತು ಇಂಡಿಯನ್ ಆರ್ಮಿನಲ್ಲಿ ಕಮಾಂಡಿಂಗ್ ಕಂಟ್ರೋಲ್ ಇಲ್ಲ. ನಮ್ಮ ಸೈನಿಕರ ಹತ್ತಿರ ಅಸ್ತ್ರ ಶಸ್ತ್ರ ಹತಿಯಾರ್ಗಳಿಲ್ಲ. ಅದೇ ಪಾಕಿಸ್ತಾನದವರ ಹತ್ತಿರ 10ರಿಂದ 15 ಟ್ಯಾಂಕ್ಗಳನ್ನು ತೊಗೊಂಡು ಬರೋದು ಕಾಣಿಸುತ್ತೆ. 1971ರ ಯುದ್ಧವನ್ನು ನಮ್ಮ ಭಾರತ ಗೆದ್ದಿದೆ. ಆಮೇಲೆ 93,000 ಸೈನಿಕರು ನಮ್ಮ ಭಾರತದಲ್ಲಿ ಸರೆಂಡರ್ ಕೂಡ ಆಗಿದ್ರು. ಮೂವಿನಲ್ಲಿ ನಮ್ಮ ಸೈನಿಕರು ಮಾರ್ಚ್ ಮಾಡ್ತಾ ಇರೋದು ಕಾಣಿಸುತ್ತೆ. ಆಮೇಲೆ ಯುದ್ಧ ಆಗುವಾಗ ಪಾಕಿಸ್ತಾನದವರ ಗುಂಡಿಗೆ ತಲೆ ಒಡ್ಡಿ ನಿಂದಿರೋದು ಕಾಣಿಸುತ್ತೆ. ಪೂರ್ತಿ ಪಾಕಿಸ್ತಾನದವರು ಕೆಲಸ ಮಾಡೋದು ಕಂಡ್ರೆ ನಮ್ಮ ಸೈನಿಕರು ಡೈಲಾಗ್ ಬಾಜಿ ಹೊಡಿತಿದ್ದಾರೆ. ಎಲ್ಲಿ ಎಮೋಷನ್ಸ್ ಬೇಕು ಅಲ್ಲಿ ಎಮೋಷನ್ಸನ್ನು ಕೊಟ್ಟಿಲ್ಲ, ಎಲ್ಲಿ ಎಮೋಷನ್ಸ್ ಬೇಡವೋ ಅಲ್ಲಿ ತುಂಬಿ ಎಮೋಷನನ್ನು ಕೊಟ್ಟಿದ್ದಾರೆ. ಒನ್ ಟೈಮು ನೀವು ಮೂವಿ ನೋಡಬೇಕು ಅಂದ್ರೆ ಹೋಗ್ರಿ. ಅದನ್ನು ಬಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಹೋಗಬೇಕು ಅಂತ ಹೋದ್ರೆ ಸ್ವಲ್ಪ ನಿರಾಶೆ ಕೂಡ ಆಗ್ತೀರಿ. ನೆಗೆಟಿವ್ ಅಂತ ಏನಲ್ಲ, ಬಟ್ ಪಾಸಿಟಿವ್ ಕೂಡ ಇದೆ. ಡೈಲಾಗ್ಗಳು ಸೂಪರ್ ಆಗಿದೆ, ಆ್ಯಕ್ಟಿಂಗು, ಆ್ಯಕ್ಟರ್ಸು ಎಲ್ಲರೂ ಸೂಪರು. ಬಟ್ ಇನ್ನೂ ಏನೋ ಬೇಕಾಗಿತ್ತು ಅಂತ ಆಡಿಯನ್ಸ್ಗೆ ಅನಿಸೋದು ಮಾತಿದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಈ ದಿನದ ವಿಡಿಯೋ.
ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗುವ ಮುಂದಿನ ಬ್ಲಾಗ್ನಲ್ಲಿ. ಧನ್ಯವಾದಗಳು.